ನಮಸ್ಕಾರ ವೀಕ್ಷಕರ. ಆಕೆ ಒಬ್ಬಂಟಿ ವೃದ್ಧೆ. ಕೊಲೆಯಾಗಿ ದಿನಗಳೇ ಕಳೆದಿವೆ. ಶವ ಕೊಳೆತು ನಾರುತ್ತಿದೆ. ಹಂತಕ ಯಾವುದೇ ಸಾಕ್ಷ್ಯ ಸಿಗದಂತೆ ಸಕಲ ತಯಾರಿ ಮಾಡಿಕೊಂಡಿದ್ದ. ಮೇಲ್ನೋಟಕ್ಕೆ ಅದು ವಯೋಸಹಜ ಸಾವು ಎಂದೇ ಬಿಂಬಿತವಾಗಿತ್ತು. ಆದರೆ ಆ ಹಂತಕನಿಗೆ ಗೊತ್ತಿರಲಿಲ್ಲ, ತಾನು ಮುಗಿಸಿದ ಆ ಜೀವ ತನಗಾಗಿಯೇ ಒಂದು ಮೃತ್ಯು ಶಾಸನ ಬರೆದಿಟ್ಟು ಹೋಗಿದೆ ಅಂತ. ತನಿಖೆಗೆ ಇಳಿದ ಪೊಲೀಸರಿಗೆ ಸವಾಲೊಡ್ಡಿದ ಆ ಜಟಿಲ ಕೇಸ್ ಭೇದಿಸಿದ್ದಾದರೂ ಹೇಗೆ? ಹಂತಕ ಜೈಲು ಪಾಲಾಗಿದ್ದು ಹೇಗೆ? ನೋಡಿ ನಮ್ಮ ಇವತ್ತಿನ ಕ್ರೈಮ್ ನ್ಯೂಸ್ ಡೆಡ್ಲಿ ಡೈರಿ, ವೃದ್ಧೆ ಬರೆದ ಮೃತ್ಯು ಶಾಸನ. ಅದು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ದಡ್ಡಿ ಕಮಲಾಪುರ ಗ್ರಾಮ. ಆ ಮನೆಯಿಂದ ವಿಪರೀತ ದುರ್ವಾಸನೆ ಬರುತ್ತಿರುತ್ತೆ. ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಪೊಲೀಸರು ಬಂದು ನೋಡಿದಾಗ ಅಲ್ಲಿ ಕಂಡಿದ್ದು ವೃದ್ಧೆ ವಿಶಾಲಾಕ್ಷಿ ಎಂಬುವರ ಕೊಳೆತು ಹೋಗಿದ್ದ ಶವ. ಮೇಲ್ನೋಟಕ್ಕೆ ವಯಸ್ಸಾಗಿ ಕಾಯಿಲೆಯಿಂದ ಸತ್ತಿರಬಹುದು ಅಂದುಕೊಂಡಿದ್ದ ಸಾರ್ವಜನಿಕರ ಊಹೆಯನ್ನ ಮರಣೋತ್ತರ ಪರೀಕ್ಷೆಯ ವರದಿ ಉಲ್ಟಾ ಮಾಡಿಬಿಡತ್ತೆ. ಯಾರೋ ವೃದ್ಧೆಯ ತಲೆಗೆ ಬಲವಾಗಿ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ಸತ್ಯ ಹೊರಬರತ್ತೆ. ಕೊಲೆ ಅನ್ನೋದು ಕನ್ಫರ್ಮ್ ಆಗುತ್ತಿದ್ದಂತೆ ಇನ್ಸ್ಪೆಕ್ಟರ್ ಶಿವಾನಂದ್ ಕಮ್ಮತ್ಗಿ ಪ್ರಕರಣವನ್ನ ಸೀರಿಯಸ್ ಆಗಿ ತಗೋತಾರೆ. ಆದರೆ ಘಟನಾ ಸ್ಥಳದಲ್ಲಿ ಹಂತಕ ಯಾವುದೇ ಸಾಕ್ಷ್ಯ ಬಿಟ್ಟಿರಲಿಲ್ಲ. ಆರಂಭದಲ್ಲಿ ಆಸ್ತಿ ವಿವಾದದ ಆಂಗಲ್ನಲ್ಲಿ ತನಿಖೆ ನಡೆದರೂ ಯಾವುದೇ ಸುಳಿವು ಸಿಗಲ್ಲ. ಕೇಸ್ ಜಟಿಲವಾಗುತ್ತಾ ಹೋಗುತ್ತೆ. ಆಗಲೇ ಇನ್ಸ್ಪೆಕ್ಟರ್ ಶಿವಾನಂದ್ ಕಮತ್ಗಿ ಅವರು ಅಖಾಡಕ್ಕಿಳಿಸಿದ್ದು ಇಬ್ಬರು ಶಾರ್ಪ್ ಅಧಿಕಾರಿಗಳನ್ನ. ಒಬ್ಬರು ಇತ್ತೀಚೆಗಷ್ಟೇ ಸಿಎಂ ಪದಕ ಪಡೆದ PSI ಪ್ರವೀಣ್ ಕೋಟಿ, ಮತ್ತೊಬ್ಬರು ASI ಹಬೀಬುಲ್ಲಾ ನರಗುಂದ್. ಅಲ್ಲಿಂದ ಶುರುವಾಗತ್ತೆ ನೋಡಿ ಅಸಲಿ ರಣಬೇಟೆ. ಹಂತಕ ಬಹಳ ಚಾಲಾಕಿಯಾಗಿದ್ದ. ಕೊಲೆ ಮಾಡಿದ ಮೇಲೂ ಅದೇ ಮನೆಗೆ ಬಂದು ಹೋಗಿದ್ದ. ಕದ್ದ ಚಿನ್ನ ಹಣವನ್ನ ಜಾಲಿಯಾಗಿ ಖರ್ಚು ಮಾಡಿದ್ದ. ಆದರೆ ಪೊಲೀಸರು ತಾಳ್ಮೆ ಕಳೆದುಕೊಳ್ಳಲಿಲ್ಲ. ದಿನವೂ ಒಂದೊಂದು ಸುಳಿವಿನ ಬೆನ್ನತ್ತಿದ್ದ ಅಧಿಕಾರಿಗಳಿಗೆ ಕೊನೆಗೆ ಸಿಕ್ಕಿದ್ದೇ ವೃದ್ಧೆ ವಿಶಾಲಾಕ್ಷಿ ಬರೆಯುತ್ತಿದ್ದ ಆ ಪುಟ್ಟ ಪುಸ್ತಕಗಳು. ಹೌದು, ಆ ವೃದ್ಧೆಗೆ ಒಂದು ಹವ್ಯಾಸವಿತ್ತು. ತನ್ನ ಮನೆಗೆ ಯಾರು ಬಂದು ಮಾತನಾಡಿಸಿದರೂ ಅವರ ಮೊಬೈಲ್ ನಂಬರನ್ನ 3-4 ಕಡೆ ಡೈರಿಯಲ್ಲಿ ಬರೆದಿಡುತ್ತಿದ್ದಳು. ಅದೇ ಆಕೆಗೆ ರಕ್ಷಣೆಯೂ ಆಯಿತು, ಹಂತಕನಿಗೆ ಮೃತ್ಯುಪಾಶವೂ ಆಯಿತು. ಇತ್ತೀಚೆಗಷ್ಟೇ ಮನೆ ಮನೆಗೆ ಪೊಲೀಸರು ಬೀಟ್ ಯೋಜನೆಯಡಿ ಪೊಲೀಸರೊಂದಿಗೆ ಹಸನ್ಮುಖಿಯಾಗಿ ಫೋಟೋಗೆ ಪೋಸ್ ಕೊಟ್ಟಿದ್ದ ಅದೇ ವಿಶಾಲಾಕ್ಷಿ ತಾನು ಸಾಯುವ ಮುನ್ನ ಹಂತಕನ ಅಸಲಿ ನಂಬರನ್ನ ಡೈರಿಯ ಕೊನೆಯ ಪುಟಗಳಲ್ಲಿ ಬರೆದಿಟ್ಟು ಹೋಗಿದ್ದಳು. ಪೊಲೀಸರು ಹೊಸದಾಗಿ ಬರೆಯಲಾಗಿದ್ದ ಅಕ್ಷರಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಹಂತಕನ ನಂಬರ್ ಲಾಕ್ ಆಗತ್ತೆ. ಈ ಹಂತಕ ಎಷ್ಟು ನೀಚನಾಗಿದ್ದ ಅಂದ್ರೆ ಒಂಟಿ ವೃದ್ಧೆಯರನ್ನ ಟಾರ್ಗೆಟ್ ಮಾಡ್ತಿದ್ದ. ನಾನು ಇಟ್ಟಿಗೆ ಬಟ್ಟಿ ಮಾಲೀಕ, ನಿಮಗೆ ಸಹಾಯ ಮಾಡ್ತೀನಿ ಅಂತ ನಂಬುಗೆ ದ್ರೋಹ ಮಾಡ್ತಿದ್ದ. ಇಷ್ಟೇ ಅಲ್ಲ, ಪೊಲೀಸರ ಕಣ್ಣು ತಪ್ಪಿಸಲು 20 ವರ್ಷಗಳ ಹಿಂದೆ ಸತ್ತು ಹೋಗಿದ್ದ ವ್ಯಕ್ತಿಯ ಇಟ್ಟಿಗೆ ಚಕ್ಕಿಯನ್ನ ತಂದು ವೃದ್ಧೆಯ ಮನೆಯಲ್ಲಿಟ್ಟಿದ್ದ. ಆದರೆ ಪೊಲೀಸರ ಚಾಣಾಕ್ಷತನದ ಮುಂದೆ ಹಂತಕನ ಯಾವ ಆಟವೂ ನಡೆಯಲಿಲ್ಲ. ಬರೋಬ್ಬರಿ 1 ತಿಂಗಳ ಕಾಲ ಮುಗದ್ ಗ್ರಾಮದ ಸುತ್ತಮುತ್ತಲೂ ಬೀಡು ಬಿಟ್ಟಿದ್ದ PSI ಪ್ರವೀಣ್ ಕೋಟಿ ಮತ್ತು ASI ಹಬೀಬುಲ್ಲಾ ನರಗುಂದ್ ಟೀಮ್ ಆ ಮಹಾರಾಷ್ಟ್ರದ ಈಚಲಕರಂಜಿಯ ನಟೋರಿಯಸ್ ಹಂತಕ ಬಬನ್ ಸದಾಶಿವ್ ಜಾವೀರ್ನನ್ನ ಹೆಡಮುರಿ ಕಟ್ಟಿ ಕಟಕಟೆಗೆ ತಳ್ಳಿದ್ದಾರೆ. ಅಷ್ಟೇ ಅಲ್ಲ, ಹತ್ಯೆ ಮಾಡಿ ವಿಶಾಲಾಕ್ಷಿಯ 5 ಲಕ್ಷ ಮೌಲ್ಯದ ತಾಳಿಯ ಸರವನ್ನು ದರೋಡೆ ಮಾಡಿದ್ದನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ಅಡಿಷನಲ್ SP ಕಟಗಿ ಹಾಗೂ DYSP ವಿನೋದ್ ಮುಕ್ತೇದಾರ್ ಅವರು ಇಟ್ಟಿದ್ದ ನಂಬಿಕೆಯನ್ನ ಇನ್ಸ್ಪೆಕ್ಟರ್ ಶಿವಾನಂದ್ ಕಮತ್ಗಿ ತಂಡ ಅಚ್ಚುಕಟ್ಟಾಗಿ ಉಳಿಸಿಕೊಂಡಿದೆ. ಈ ಇಡೀ ಆಪರೇಷನ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಕುಮಾರ್ ಕಾಂಬಳೆ, ಕಾನ್ಸ್ಟೇಬಲ್ ಸಿದ್ದು ಹಿರೇಮಠ ಮತ್ತು ತಾಂತ್ರಿಕ ವಿಭಾಗದ ವಿಠ್ಠಲ್ ಅವರ ಪಾತ್ರ ದೊಡ್ಡದಿದೆ. ಸಾಕ್ಷ್ಯವೇ ಇಲ್ಲದ ಕೊಲೆ ಕೇಸನ್ನ ವೃದ್ಧೆಯ ಡೈರಿ ಮತ್ತು ಪೊಲೀಸರ ತಾಳ್ಮೆಯ ತನಿಖೆ ತಾರ್ಕಿಕ ಅಂತ್ಯ
ಕೃತ್ಯಕ್ಕೆ ತಂದಿದೆ. ಇಂತಹ ದಕ್ಷ ಅಧಿಕಾರಿಗಳು ಇರುವುದರಿಂದಲೇ ಕರ್ನಾಟಕ ಪೊಲೀಸರಿಗೆ ದೇಶದಲ್ಲೇ ಅತ್ಯುನ್ನತ ಗೌರವ ಸಿಗುತ್ತಿರುವುದು. ಎಎಸ್ಐ ಹಬೀಬುಲ್ಲಾ ನರಗುಂದ್ ಅವರೇ, ನಿಮ್ಮ ಕರ್ತವ್ಯ ನಿಷ್ಠೆಗೆ ದೊಡ್ಡದೊಂದು ಸೆಲ್ಯೂಟ್. 9ನೇ ತಾರೀಕಿಗೆ ಏಪ್ರಿಲ್ ತಿಂಗಳು ನಮಗೆ ಮಾಹಿತಿ ಬರುತ್ತೆ. ಇದು ಒಂದು ಮನೆಯಲ್ಲಿ ಲೇಡಿದು ಅಂದರೆ ಮನೆಯಿಂದ ವಾಸನೆ ಬರ್ತಾಯಿದೆ. ಅವ್ರ ಮಗ ಇದು ವಿಶಾಲಾಕ್ಷಿ ಅಂತ ಲೇಡಿ ಆ ಮನೆಯಲ್ಲಿದ್ದರು. ಆವಾಗ ಅವ್ರ ಮಗ ರತ್ನಾಕರ್ ಅಂತ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವೇ ಆವಾಗ UDR ರಿಜಿಸ್ಟರ್ ಮಾಡಿದೆ. ಯಾಕಂದರೆ ನಮಗೆ ಹಳೆ ಶವ ಸಿಕ್ಕಿತ್ತು ಆವಾಗ. ಬೇಸ್ಡ್ ಆನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದಮೇಲೆ ನಾವೇ 19ನೇ ತಾರೀಕಿಗೆ ಮರ್ಡರ್ ಅಂತ ಕನ್ವರ್ಟ್ ಮಾಡಿದೆ. ಯಾಕಂದರೆ ಅಲ್ಲಿ ಇಂಜರೀಸ್ ಇತ್ತು ಮತ್ತು ಸ್ವಲ್ಪ ಬೇರೆ ಕ್ಲೂಸ್ ಇತ್ತು. ತದನಂತರ ಕಂಟಿನ್ಯೂಸ್ ಆಗಿ ನಾವೇ ಹುಡುಕ್ತಾ ಇದ್ವಿ. ಕಾಡು ಪ್ರದೇಶ ಇರೋದ್ರಿಂದ ಯಾವುದೂ CCTV ಇಲ್ಲ. ಬಟ್ ಭಾನುವಾರಗೆ ಮೊನ್ನೆ ಆ ಕೇಸ್ ನಾವೇ ಟ್ರೇಸ್ ಮಾಡ್ಕೊಂಡಿದ್ವಿ. ಈಗ ಅದರಲ್ಲಿ ಒಬ್ಬ ಅಕ್ಯೂಸ್ಡ್ ಬಬನ್ ಜಾವೀರ್ ಅಂತ ಹಿರೇಮಲ್ಲಿಗೆ ಅವರ ಸಾಕಿನ್ ಮತ್ತು ಸುಮಾರು 40 ವರ್ಷ ವಯಸ್ಸು. ಅವರು ಇದು ಕೇಸಲ್ಲಿ ವಿಶಾಲಾಕ್ಷಿ ಅಂತ ಲೇಡಿಗೆ ಮರ್ಡರ್ ಮಾಡಿದ್ದಾರೆ. ಮತ್ತು ಈ ಮರ್ಡರ್ ಅವರು 3ನೇ ತಾರೀಕಿಗೆ ರಾತ್ರಿ ಸುಮಾರು 9 ಗಂಟೆಗೆ ಮಾಡ್ತಾರೆ. ತದನಂತರ ಅವರು ಮನೆಯಿಂದ ಹೊರಗಡೆ ಬರೋ ಟೈಮು ಆ ಮನೆಯದು ಬಾಗಿಲು ಏನಿರುತ್ತೆ ಲಾಕ್ ಮಾಡಿಕೊಂಡು ಹೊರಗಡೆ ಬರ್ತಾರೆ. ಸೊ ಬೀಗ ಹಾಕ್ಕೊಂಡು ಬಂದಾದಮೇಲೆ ನಮಗೆ ಆ್ಯಕ್ಚುಲಿ ಅದೇ ಕಾರಣ ಸ್ಟಾರ್ಟಿಂಗಲ್ಲಿ ನಮಗೆ ಮಾಹಿತಿ ಬಂದಿಲ್ಲ. ಬಟ್ ಭಾನುವಾರಗೆ ಬಬ್ಬನ್ ಅವರು ಒಪ್ಕೊಂಡಿದ್ದಾರೆ. ಇದರಲ್ಲಿ ಕೊಲೆಯದ್ದು ಕಾರಣ ಅದು ಆ್ಯಕ್ಚುಲಿ ಗೋಲ್ಡ್ ಚಿನ್ನದ ಆಭರಣ ಆ ಲೇಡಿ ಹತ್ತಿರ 30 ಗ್ರಾಮ್ ಚೈನ್ ಮತ್ತು ಒಂದು ರಿಂಗ್ ಇತ್ತು. ಅದು ಅದೇ ಇಟ್ಸ್ಕೊಡೋಕ್ಕೋಸ್ಕರ ಈ ಬಬ್ಬನ್ ವಿಶಾಲಾಕ್ಷಿಗೆ ಮರ್ಡರ್ ಮಾಡ್ಕೊಡೋದು. ಅದಕ್ಕೋಸ್ಕರ 29ನೇ ತಾರೀಕು ಮಾರ್ಚಲ್ಲಿ ಅವ್ರ ಜೊತೆ ಪರಿಚಯ ಮಾಡಿಕೊಡ್ತಾರೆ. ನಾನು ಇದು ಮಾಡಿಸ್ತೀನಿ ಅದು ಮಾಡಿಸ್ತೀನಿ. ಇದು ಬಬ್ಬನ್ ಆ್ಯಕ್ಚುಲಿ ಒರಿಜಿನಲಿ ಈಗ ಇಟಂಗಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಿಮ್ಗೆ ದೊಡ್ಡ ಲ್ಯಾಂಡ್ ಇದೆ, ಕಂಪೌಂಡ್ ಮಾಡಿಸ್ಕೊಳ್ತೀನಿ ಈ ಥರ ಹೇಳ್ಕೊಂಡು ಪರಿಚಯ ಮಾಡ್ತಾರೆ. ನಿಧಾನ ಇನ್ನು ಜಾಸ್ತಿ ಮನೆಗೆ ಹೊರಗಡೆ ಹೋಗಿ ಮತ್ತು ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಮಾಡೋ ಟೈಮ್ ಆ ಲೇಡಿಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇತ್ತು. ಸೊ ಅವರಿಗೆ ಮೊಬೈಲಲ್ಲಿ ಸರಿಯಾಗಿ ನಂಬರ್ ಕಾಣಲ್ಲ. ಅದೇ ಕಾರಣ ಲೇಡಿ ಒಂದು ನೋಟ್ಬುಕ್ಕಲ್ಲಿ ನಂಬರ್ ಬರ್ತೀವಿ. ನಾವೇ ಎಲ್ಲ ಪರಿಶೀಲನೆ ಮಾಡ್ತಾಯಿದ್ವಿ. ಆವಾಗ ಸುಮಾರು ನಂಬರ್ ಇತ್ತು ಆ ನೋಟ್ಬುಕ್ಕಲ್ಲಿ. ನಾವೇ 1 by 1 ಪರಿಶೀಲನೆ ಮಾಡ್ತಾಯಿದ್ವಿ. ಸೊ ಆವಾಗ ಈ ನಂಬರ್ ಪರಿಶೀಲನೆ ಮಾಡೋ ಟೈಮ್ ನಮಗೆ ನಂಬರ್ ಮೇಲೆ ಡೌಟ್ ಬಂತು. ತದನಂತರ ನಾವು ಈ ನಂಬರ್ ಮೇಲೆ ಸ್ವಲ್ಪ ಸರ್ವಿಲೆನ್ಸ್ ಇಟ್ಕೊಂಡಿದ್ದೆ. ಇನ್ನೂ ಹೆಚ್ಚು ಮಾಹಿತಿ ಕಲೆಕ್ಟ್ ಮಾಡಿದೆ. ಆದಮೇಲೆ ನಾವು ಅವರಿಗೆ ಎನ್ಕ್ವೈರಿ ಮಾಡೋಕ್ಕೆ ಕರ್ಕೊಂಡು ಬಂದು ಅವರು ಒಪ್ಕೊಂಡ್ರು.